ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಬೆಸ್ಟ್ ಪಾರ್ಟ್ ಟೈಮ್ ಜಾಬ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕೆ ಅಂದರೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅಂತಲೇ. ಕಾಲೇಜ್ ಓದುವಾಗ ಸ್ಟೂಡೆಂಟ್ಗಳಿಗೆ ಇರುತ್ತೆ, ದುಡ್ಡು ಮಾಡಬೇಕು, ಹಾಗೆ ನಮ್ಮ ಕಾಲೇಜ್ ಫೀಸ್ ಕಟ್ಟೋಕ್ಕೆ ಅಥವಾ ನಮ್ಮ ಮಂತ್ಲಿ ಖರ್ಚಿಗೆ ದುಡ್ಡು ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ ಯಾವ ಕೆಲಸ ಮಾಡೋದು ಅನ್ನೋದು ಡೌಟ್ ಅಲ್ವಾ? ಅದನ್ನು ನಾನಿವತ್ತು ಕ್ಲಿಯರ್ ಮಾಡ್ತೀನಿ. ಆದರೂ ದುಡ್ಡು ಮಾಡೋಕ್ಕೆ ತುಂಬ ದಾರಿಗಳಿವೆ, ಆದರೆ ನಮಗೆ ಆ ದಾರಿಗಳೆಲ್ಲ ಬೇಡ. ನಾವು ನಿಯತ್ತಾಗಿ ಮತ್ತು ಕಷ್ಟಪಟ್ಟು ದುಡ್ಡು ಮಾಡಿದ್ರೆ ಸಾಕು. ಹಾಗೆ ನಾನು ಅನಲೈಸ್ ಮಾಡಿ ಒಂದು 5 ಪಾರ್ಟ್ ಟೈಮ್ ಜಾಬ್ಗಳನ್ನ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. 5th ಬರೋಣ, ಮೇಲಿಂದ. 5th ಬಂದು ಯಾವುದಿದೆ ಅಂದರೆ ಕ್ಯಾಟ್ರಿಂಗ್ ಸರ್ವಿಸ್ ಅಂದರೆ ಹೋಟೆಲ್ಗಳಲ್ಲಿ ಊಟ ಬಡಿಸೋದು, ಅದೇ ಫುಡ್ ಸರ್ವ್ ಮಾಡೋದು. ಈ ಜಾಬ್ ಮಾಡೋದ್ರಿಂದ ಮಂತ್ಲಿ 3,000-4,000 ಸಾವಿರ ಅರ್ನ್ ಮಾಡ್ಬೋದು. ಈ ಜಾಬ್ ಹೇಗೆ ಮಾಡೋದು, ಅದೇನು ಡೈಲಿ ಸಿಗುತ್ತಾ, ಯಾವಾಗಲಾದರೂ ಒಂದ್ಸಲ ಅಷ್ಟೇ ತಾನೇ ಸಿಗೋದು, ನಮಗೆ ವರ್ಕೌಟ್ ಆಗಲ್ಲ ಅನ್ನೋರು ಈ ಕೆಲಸನ ಹೇಗೆ ಮಾಡಬೇಕಂದ್ರೆ, ಫಸ್ಟ್ ಟೈಮ್ ಹೋಗ್ತೀರಾ ಅಲ್ಲಿ ಒಂದು ಗ್ರೂಪ್ ಮಾಡಿಬಿಡ್ತಾರೆ ಅಲ್ವಾ, ಆ ಗ್ರೂಪಲ್ಲಿ ಎಲ್ಲ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಅವ್ರ ಮೂಲಕ ನೀವು ಈ ಕೆಲ್ಸಕ್ಕೆ ಹೋದರೆ ನಿಮಗೆ ಮಂತ್ಲಿ 3,000-4,000 ಸಾವಿರ ಈಸಿಯಾಗಿ ಅರ್ನ್ ಮಾಡ್ಬೋದು. ಸೊ ಬೆಸ್ಟ್ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ತೀನಿ. ಇನ್ನು ಫೋರ್ತ್ ಪ್ಲೇಸಲ್ಲಿ ಯಾವುದಿದೆ ಅಂದರೆ ಸ್ಟೋರ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಮೆಡಿಕಲ್ ಸ್ಟೋರ್ ಮತ್ತು ಜನರಲ್ ಸ್ಟೋರ್ ಈ ಥರ ತುಂಬ ಇದ್ದಾವೆ. ಬಟ್ ಯಾಕೆ ಮೆಡಿಕಲ್ ಸ್ಟೋರ್, ಜನರಲ್ ಸ್ಟೋರ್ ಅಂತ ಹೇಳ್ತಿದ್ದೀನಿ ಅಂದರೆ, ಮೆಡಿಕಲ್ ಸ್ಟೋರಲ್ಲಿ ನಾನು 2 months ಕೆಲಸ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಟ್ ಆ ಕೆಲಸ ಮಾಡೋದ್ರಿಂದ ನನಗೆ 4,000-5,000 ಮಂತ್ಲಿ ಅರ್ನಿಂಗ್ ಇತ್ತು, ಇನ್ಕಮ್ ಬರ್ತಾ ಇತ್ತು. ಯೂಸ್ಫುಲ್ ಆಗಿತ್ತು. ಬಟ್ ಜನರಲ್ ಸ್ಟೋರು ಈ ಥರ ಬೇರೆ ಸ್ಟೋರ್ಗಳ ಕೆಲಸ ಮಾಡೋದ್ರಿಂದ ಆ ಸ್ಟೋರ್ ಓನರು ಕಸ್ಟಮರ್ ಜೊತೆ ಹೇಗೆ ಬರ್ತಿರ್ತಾರೆ, ಆ ಕಸ್ಟಮರ್ನ ಹೇಗೆ ಅಟ್ರಾಕ್ಟ್ ಮಾಡ್ತಾರೆ, ಹಾಗೆ ಅವರು ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಬೋದು. ಒಂದು ಬಿಸ್ನೆಸ್ ಥಿಂಕ್ ಮೈಂಡಲ್ಲಿ ಬರುತ್ತೆ. ಬಟ್ ಸ್ಟೋರಲ್ಲಿ ಕೆಲಸ ಮಾಡೋದ್ರಿಂದ ಬಂದು 4,000-5,000 ಸ್ಯಾಲ್ರಿ ಬರುತ್ತೆ, ಇನ್ಕಮ್ ಜನರೇಟ್ ಆಗುತ್ತೆ. ಬೆಸ್ಟ್ ಜಾಬ್ ಅಂದರೆ ಸ್ಟೋರಲ್ಲಿ ಕೆಲಸ ಮಾಡೋದು ಬೆಸ್ಟ್ ಆಗಿರುತ್ತೆ. ಮೂರನೇದಾಗಿ ವಿಡಿಯೋ ಎಡಿಟಿಂಗ್ ಇದೆ. ವಿಡಿಯೋ ಎಡಿಟಿಂಗ್ ಅಂದರೆ ಗರ್ಲ್ಸ್ ಆಗಲಿ ಅಥವಾ ಬಾಯ್ಸ್ ಆಗಲಿ ಮನೇಲೇ ಕುತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಬೋದು. ವಿಡಿಯೋ ಎಡಿಟಿಂಗ್ ಹೇಗಪ್ಪ ಮಾಡೋದು ಅಂದರೆ, ಈಗ ಸಪೋಸ್ ಯೂಟ್ಯೂಬರ್ಸ್ ಇರ್ತಾರೆ ಅಲ್ವಾ, ಅವರು ನಿಮಗೆ ಅವ್ರ ವಿಡಿಯೋಗಳಿಗೆ ತಮ್ಲೈನ್ಸ್ನೋ ಅಥವಾ ವಿಡಿಯೋಗಳನ್ನ ಎಡಿಟ್ ಮಾಡಿಕೊಡಿ ಅಂತ ಕೇಳ್ತಾರೆ. ಅದ್ರ ಮೇಲೆ ಅವರೇ ಇಷ್ಟು ಚಾರ್ಜಸ್ ಅಂತ ಕೂಡ ಕೊಡ್ತಾರೆ. ಹಾಗೆ ಆ ಥರ ವಿಡಿಯೋ ಎಡಿಟ್ ಮಾಡಿ ಕೂಡ ನಾವು ಇನ್ಕಮ್ನ ಪಡ್ಕೋಬೋದು. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫೋಟೋಸ್ನ ಅಥವಾ ರೀಲ್ಸ್ನ ಎಡಿಟ್ ಮಾಡ್ಕೊಡೋಕ್ಕೆ ಹೇಳ್ತಾರೆ. ಅದ್ರ ಮೇಲೆ ನೀವು ಇಷ್ಟಿಷ್ಟು ಚಾರ್ಜಸ್ ಅಂತ, ಫೋಟೋ ಮೇಲಿಷ್ಟು, ರೀಲ್ಸ್ ಮೇಲಿಷ್ಟು ಚಾರ್ಜಸ್ ಅಂತ ನೀವು ಇಸ್ಕೋಬೋದು. ಹಾಗೆ ಸ್ಟುಡಿಯೋದಲ್ಲೂ ಕೂಡ ವೆಡ್ಡಿಂಗ್ ಫೋಟೋಸ್ನ ಹಾಗೆ ವೆಡ್ಡಿಂಗ್ ವಿಡಿಯೋಗಳನ್ನ ಎಡಿಟ್ ಮಾಡೋಕ್ಕೆ ಹೇಳ್ತಾರೆ. ನೀವು ಸ್ಟುಡಿಯೋಗೆ ಹೋಗಿ ಕೂಡ ಎಡಿಟ್ ಮಾಡಿಕೊಟ್ರೆ ಅವರು ನಿಮಗೆ ಇಷ್ಟು ಚಾರ್ಜ್ ಅಂತ ಕೊಡ್ಬೋದು. ಹಾಗೆ ನೀವು ಕೂಡ ಮನೆಯಲ್ಲೇ ಎಡಿಟ್ ಮಾಡಿಕೊಟ್ರೆ ಅದ್ರ ಮೇಲೆ ಸ್ಟುಡಿಯೋದವರು ಇಷ್ಟು ಚಾರ್ಜ್ ಅಂತ ಅವರು ನಿಮಗೆ ದುಡ್ಡನ್ನು ಕೊಡ್ತಾರೆ. ಸೊ ಈ ವಿಡಿಯೋ ಎಡಿಟಿಂಗ್ ಕಲ್ತ್ಕೊಂಡ್ರೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ ವಿಡಿಯೋ ಎಡಿಟಿಂಗಲ್ಲಿ. ಸೊ ಪಾರ್ಟ್ ಟೈಮ್ ಜಾಬ್ಗೆ ಬೆಸ್ಟ್ ಆಗಿದೆ. ಎರಡನೇದರಲ್ಲಿ ಏನಿದೆ ಅಂದರೆ ಡೆಲಿವರಿ ಜಾಬಲ್ಲಿ ಬಂದು ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಝೆಪ್ಟೋ, ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಈ ಥರ ತುಂಬ ಡೆಲಿವರಿ ಜಾಬ್ ಇದೆ. ಇದು ಬಾಯ್ಸ್ಗೆ ತುಂಬ ಈಸಿಯಾಗಿರುತ್ತೆ ಅನ್ಕೋತೀನಿ. ಯಾಕಂದರೆ ಕಾಲೇಜ್ ಮುಗಿಸ್ಬಿಟ್ಟು ಬಂದು 6ಗೆ ಬಂದರೂ ಕೂಡ ಅದ್ರ ಮೇಲೆ ನೈಟ್ವರೆಗೂ 9-10ವರೆಗೂ ಕೂಡ ಡೆಲಿವರಿ ಜಾಬ್ನ ಮಾಡ್ಬೋದು. ಬಾಯ್ಸಿಗೆ ತುಂಬ ಈಸಿಯಾಗಿರುತ್ತೆ. ನಮ್ಮ ಪಕ್ಕದ ಮನೆ ಬ್ರದರ್ ಹತ್ರ ಕೇಳಿ ನೋಡಿದೆ, ಅವರು ಸ್ವಿಗ್ಗಿಲೇ ಮಾಡ್ತಾ ಇದ್ದಾರೆ. ಅವರನ್ನ ಕೇಳಿದಾಗ ಪಾರ್ಟ್ ಟೈಮ್ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ ಕೇಳಿದೆ. ಅವರು ಪಾರ್ಟ್ ಟೈಮ್ ಮಾಡಿದ್ರೆ ಒಂದು 500-600 ಅರ್ನ್ ಮಾಡ್ಬೋದು ಅಂದರು. ಬಟ್ ಫುಲ್ ಟೈಮ್ ಮಾಡ್ತೀನಿ ಅಂದರೆ ಅವ್ರು ಫುಲ್ ಟೈಮೇ ಮಾಡ್ತಿದ್ದಾರೆ. ಫುಲ್ ಟೈಮ್ ಮಾಡಿದ್ರೆ 1,500-2,000ವರೆಗೂ ಬರ್ಬೋದು ಅಂದರು. ಸಪೋಸ್ ನೀವು ಸಂಡೇ ಸ್ಯಾಟರ್ಡೇ ಫುಲ್ ಟೈಮ್ ಮಾಡ್ತೀನಿ ಅಂದರೆ ಒನ್ ಡೇಗೆ 1,500-2,000ವರೆಗೂ ಮಾಡ್ಬೋದು. ನೀವು ಒಂದು ಮಂತ್ಲಿ ಈ ಜಾಬ್ ಮಾಡಿದ್ರೆ ಮಂತ್ಲಿ ಇಲ್ಲಾಂದ್ರೂ 13,000-15,000ವರೆಗೂ ಅರ್ನ್ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿ ನೋಡಿ.
ನಿಮ್ಮ ಕಾಲೇಜ್ ಓದ್ತಾ ಇರೋ ಬಾಯ್ಸ್ಗಳಿಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂದರೆ ಇದೊಂದು ಬೆಸ್ಟ್ ಜಾಬ್, ಡೆಲಿವರಿ ಜಾಬ್ ಬೆಸ್ಟ್ ಆಗಿದೆ. ಫಸ್ಟ್ ಪ್ಲೇಸಲ್ಲಿ ಯಾವುದಿದೆ ಅಂದರೆ ಸೋಷಿಯಲ್ ಮೀಡಿಯಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದೆ. ಯೂಟ್ಯೂಬಲ್ಲಿ ಬಂದು ನೀವು ಚೆನ್ನಾಗಿರೋ ಕಂಟೆಂಟ್ ವೀಡಿಯೋಗಳನ್ನ ಹಾಕಿದ್ರಿ ಅಂದರೆ ಅದರಿಂದ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಯಾವ ಥರ ವೀಡಿಯೋ ಮಾಡೋದು, ಅದು ರೀಚ್ ಆಗುತ್ತಾ ಅನ್ನೋ ಡೌಟ್ ಇದ್ದರೆ, ಸಪೋಸ್ ನಿಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ, ತುಂಬ ಇಂಟ್ರೆಸ್ಟ್ ಯಾವ್ದ್ರಲ್ಲಿದೆ ಅದನ್ನು ನೀವು ವೀಡಿಯೋ ಮಾಡಿದ್ರಿ ಅಂದರೆ ಕನ್ಫರ್ಮ್ ಆಗಿ ರೀಚ್ ಆಗುತ್ತೆ. ಹೇಗೆ ಅಂದರೆ ಸಪೋಸ್ ನಿಮ್ಗೀಗ ಚೆನ್ನಾಗಿ ಅಡುಗೆ ಮಾಡೋದು ಬರುತ್ತೆ ಅಂದರೆ ಟೇಸ್ಟಿ ಆಗಿರೋ ಫುಡ್ನೋ ಅಥವಾ ಇಲ್ಲ ವೆರೈಟಿ ಆಗಿರೋ ಫುಡ್ನೋ ನೀವು ಕುಕ್ ಮಾಡಿ ಅದನ್ನು ವೀಡಿಯೋ ಮಾಡಿ ಹಾಕಿದ್ರೆ ಅಂದರೆ ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಅಥವಾ ನಿಮ್ಗೆ ಚೆನ್ನಾಗಿ ಓದ್ತೀರಾ ಅಂದರೆ ಮತ್ತು ನೀವು ಓದೋ ಟ್ರಿಕ್ಸ್ಗಳನ್ನ, ಆಮೇಲೆ ಓದಿರೋದನ್ನ ಹೇಗೆ ನೆನ್ಪಿಟ್ಕೋಬೇಕು ಆ ಥರ ಟ್ರಿಕ್ಸ್ಗಳನ್ನೆಲ್ಲ ಹಾಕಿದ್ರೆ ತುಂಬ. ಸೊ ಕಾಲೇಜ್ಗೆ ಹೋಗೋರು ಕಾಲೇಜ್ ಮುಗಿಸ್ಬಿಟ್ಟು ಬಂದು ಮನೇಲೆ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಹಾಕಿದ್ರೆ ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಸೊ ಇದರಿಂದ ನಿಮಗೆ ಇನ್ಕಮ್ ಬರುತ್ತೆ. ಮೊದಲು ರೀಚ್ ಆಗಲ್ಲ, ಬಟ್ ವೀಡಿಯೋಸ್ ಆಗ್ತಾ ಆಗ್ತಾ ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಇದರಿಂದ ಕೂಡ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಯೂಟ್ಯೂಬಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಆಲ್ನಲ್ಲಿ ಇಟ್ಕೊಳ್ಳಿ. ಅವಾಗಲೇ ನಾವು ಹಾಕೋ ವಿಡಿಯೋ ನಿಮಗೆ ಬೇಗ ರೀಚ್ ಆಗುತ್ತೆ.